ಮತ್ತು ಲಕ್ಷ್ಮಿಯ ಗ್ರ್ಯಾಂಡ್ ರಿಸೆಪ್ಷನ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವಳು ಯಾಕೆ ಆಂಕರಿಂಗ್ ಮಾಡ್ತಿದ್ದಾಳೆ? ಇದು ಬರೀ ನಮ್ಮನೆ ಇವೆಂಟ್ ಅಲ್ಲ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಮನೆ ಇವೆಂಟ್ ಅಲ್ವಾ? ಗೊತ್ತಾಯ್ತು. ಇನ್ನು ನಾನು ನನ್ನ ಸ್ಟೈಲ್ ಅಲ್ಲಿ ಬಂದಿರೋರೆಲ್ಲರನ್ನು ವೆಲ್ಕಮ್ ಮಾಡ್ತೀನಿ. ದೇವ್ರೆ, ಅಣ್ಣ ಫುಲ್ಲು ಉರ್ಕೊಂಡಿದ್ದಾನೆ ಅಂತ ಅನ್ಸ್ತಿದೆ. ಹೆಂಗಪ್ಪ ಸಮಾಧಾನ ಮಾಡೋದು? ಇದಕ್ಕೇನಾ ನಿಮ್ಮ ಮೊಮ್ಮಗಳು ಅಷ್ಟು ಬೇಗ ಓಡ್ ಬಂದಿರೋದು? ಹೆಂಗೆ ನನ್ನ ಮೊಮ್ಮಗಳು? ಹಲೋ, ಇಲ್ಲಿ ಸೇರಿರುವ ಪ್ರತಿಯೊಂದು ಹಸಿದ ಆತ್ಮಗಳಿಗೂ ನಿಮ್ಮ ಸುಶಾಂತ್ ಮಾಡುವ ನಮಸ್ಕಾರಗಳು. ಈ ಮದ್ವೆ ಅನ್ನೋದಿದೆಯಲ್ಲ, ಇದೊಂಥರ ಈ ಉತ್ತರ ಕರ್ನಾಟಕದ ಖಡಕ್ ಜೋಳದ ರೊಟ್ಟಿ ಊಟ ಇದ್ದಂಗೆ. ಇದು ನೋಡೋದಕ್ಕೆ ಅಷ್ಟೇ ಬ್ಯೂಟಿಫುಲ್, ಆದ್ರೆ ತಿನ್ನೋಕ್ ಹೋದ್ರೆ ಬಹಳ ಕಷ್ಟ. ಆದ್ರೆ ಒಂದು ಸತಿ ಇದ್ರ ರುಚಿ ಹಿಡ್ಕೊಂಡ್ರೆ ಮಾತ್ರ ಸಾಯೋವರೆಗೂ ಬಿಡಕ್ಕಾಗಲ್ಲ. ಬರಬ್ಬರಿ ಹೇಳಿದ್ರು ನೋಡ್ರಿ. ಸಂಸಾರ ಅಂದ್ರೆ ಬರೀ ಹನಿಮೂನ್ ಅಲ್ಲ, ಅದೊಂಥರ ಈ ಪಕ್ಕ ಬಿಸಿಬೇಳೆ ಬಾತ್ ಥರ. ಪ್ರೀತಿ ಅನ್ನೋ ಅಕ್ಕಿ, ಹಾಗೆ ಜಗಳ ಅನ್ನೋ ಬೇಳೆ, ಅದ್ರ ಜೊತೆಗೆ ಅತ್ತೆ ಮಾವ ನಾದ್ರಿ ಅನ್ನೋ ತರಕಾರಿ, ಇದೆಲ್ಲ ಸೇರಿ ಈ ಲೈಫ್ ಅನ್ನೋ ಕುಕ್ಕರ್ ಒಳಗಡೆ ಬಿದ್ದು 3 ವಿಸಲ್ ಹೊಡಿಲೇಬೇಕು. ಆಗ್ಲೇ ಈ ಸಂಸಾರ ಅನ್ನೋದಕ್ಕೆ ಒಂದು ರುಚಿ ಸಿಗುವಂಥದ್ದು. ಮತ್ತೆ ಈ ಅತ್ತೆ ಮಾವ ಇವರೆಲ್ಲ ಇದಾರಲ್ಲ, ಅದು ಈ ಬಿಸಿಬೇಳೆ ಬಾತ್ಗೆ ಹಾಕೋ ಗರ್ಮಾ ಗರಂ ಒಗ್ಗರಣೆ ತರ. ಈ ಒಗ್ಗರಣೆ ಆಗಾಗ ಈ ಮೆಣಸಿನಕಾಯಿ ಸಾಸಿವೆ ಚಿಟಪಟ ಅಂತ ಸಿಡಿಬಹುದು, ಆದ್ರೆ ಒಗ್ಗರಣೆ ಇಲ್ಲ ಅಂದ್ರೆ ಸಂಸಾರಕ್ಕೆ ಫ್ಲೇವರ್ ಇರುತ್ತಾ ಹೇಳಿ? ಇನ್ನು ಇವತ್ತಿನ ನಮ್ಮ ಮೇನ್ ಡಿಶ್, ನಮ್ಮ ಆದಿ ಮತ್ತೆ ಲಕ್ಷ್ಮಿ. ಈ ಆದಿ ಇದನ್ನಲ್ಲ, ಇವನೊಂಥರ ಪಕ್ಕ ಅವಲಕ್ಕಿ ಒಗ್ಗರಣೆ. ಸ್ವಲ್ಪ ಖಾರ, ಸ್ವಲ್ಪ ಗರಿ, ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ಸಿದ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವನೇ ಬೆಸ್ಟ್. ಇನ್ನು ನಮ್ ಲಕ್ಷ್ಮಿ, ಇವಳು ನೋಡೋಕೆ ತೆಳ್ಳಗೆ ನಾಜೂಕಾಗೇನೋ ಇದ್ದಾಳೆ, ಆದ್ರೆ ಇವಳು ಬಾಳೆ ಎಲೆ ಮೇಲೆ ಬಡಿಸೋ ಬಿಸಿ ಒಬ್ಬಟ್ಟು ತರ. ನೋಡೋಕೆ ತೆಳ್ಳಗೆ ನಾಜೂಕಾಗಿ ಹೇಗಿದ್ದಾಳೋ, ಒಳಗಡೆ ಅಷ್ಟೇ ಗಟ್ಟಿಯಾದ ಹೂರ್ಣ, ಅಂದ್ರೆ ವಿಶ್ವಾಸ ಇಟ್ಕೊಂಡಿರೋಳು. ಆದ್ರೆ ನೆನ್ಪಿರ್ಲಿ ಆದಿ, ಒಬ್ಬಟ್ಟು ಸ್ವಲ್ಪ ಗಟ್ಟಿ ಆದ್ರೂ ಕಷ್ಟನೇ, ಹುಷಾರು.